ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅಂತ ಆಗಾಗ ನಾವೇ ಬೈಕೋತಾ ಇರ್ತೀವಿ. ಅದರಲ್ಲೂ ಕೂಡ ರಾಜ್ಯದ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಇಲ್ಲಿ ಕಾಕತಾಳೀಯ ಅನ್ನುವ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊರಟಗೆರೆಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ದೊಡ್ಡಲಿಂಗಯ್ಯ ಅನ್ನೋರು ತಮ್ಮ ಪ್ರಾಣದ ಹಂಗನ್ನು ಲೆಕ್ಕಿಸದೆ ಒಬ್ಬ ಅಪರಾಧಿಯನ್ನು ಬೆನ್ನಟ್ಟಿ ಹಿಡಿದಿದ್ದಾರೆ. ಹೊಟ್ಟೆ ಮಂಜ ಅನ್ನುವಂಥ ಒಬ್ಬ ಅಪರಾಧಿ. ಇವನು ಬಹಳಷ್ಟು ಪೊಲೀಸ್ ಠಾಣೆಗಳಿಗೆ ಬೇರೆ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಬೇಕಾಗಿದ್ದ ವ್ಯಕ್ತಿಯನ್ನು ಬೆನ್ನಟ್ಟಿ, ಯಾವ ರೀತಿ ಅಂದರೆ ಪ್ರಾಣದ ಹಂಗನ್ನು ತೊರೆದು ಅವನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಅವನನ್ನು ಬೆನ್ನಟ್ಟಿ ಹಿಡಿದಿದ್ದಾರೆ. ಹಾಗೆಯೇ ಅವನನ್ನು ಈಗ ಬಂಧಿಸಲಾಗಿದೆ. ಅಂದರೆ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ತನ್ನ ಈ ರಿಸ್ಕ್ ತೊಗೊಂಡಿರೋದು, ಈ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು CCTVಯಲ್ಲಿ ಸೆರೆಯಾಗಿದೆ. ಈ CCTV ದೃಶ್ಯ ನೋಡ್ತಾ ಇದ್ದರೆ ಪೊಲೀಸರು ಎಷ್ಟರ ಮಟ್ಟಿಗೆ ಅಂದರೆ ಈ ಅಪರಾಧಿಗಳನ್ನು ಹಿಡಿಯುವಲ್ಲಿ, ಜನರ ಜೀವನಕ್ಕೆ ನೆಮ್ಮದಿ ಕೊಡುವಲ್ಲಿ, ಇಂಥ ನಿರಂತರವಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಒಂದಷ್ಟು ಜನರನ್ನ ಮಟ್ಟ ಹಾಕಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಕೂಡ ಗೃಹ ಸಚಿವರ ಸ್ವಂತ ತಾಲೂಕಿನ ಏನು ವಿಧಾನಸಭಾ ಕ್ಷೇತ್ರ ಇದೆ, ಆ ಕ್ಷೇತ್ರದ ಕಾನ್ಸ್ಟೇಬಲ್, ಆ ಠಾಣೆಯ ಕಾನ್ಸ್ಟೇಬಲೇ ಮಾಡಿರುವಂಥದ್ದು ಈಗ ರಾಜ್ಯಾದ್ಯಂತ ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಂದು ಯಾವ ರೀತಿಯಲ್ಲಿ ದಕ್ಷತೆಯನ್ನು ಮೆರೆದಿದ್ದಾರೆ ಪೊಲೀಸ್ ಅಧಿಕಾರಿ, ಕಾರ್ಯದಕ್ಷತೆ ಅನ್ನೋದನ್ನು.